ಹೋಗ್ತಾ ಇದ್ದಾರೆ. ಅದೇ ನಾನು ಹೇಳಿದ್ನಲ್ಲ ಹೈಕೋರ್ಟಿಗೆ ಕೂಡ ಅದು ಹೋಗ್ತಾ ಇದ್ದಾರೆ. ಅದೇನ್ ಕಾನೂನು ಪ್ರಕ್ರಿಯೆ ಅದನ್ನ ಮಾಡ್ತಾ ಇದ್ದಾರೆ. ಸಂಪೂರ್ಣ ಸಹಕಾರವನ್ನು ಕೂಡ ಅವ್ರು ಕೊಡ್ತಾ ಇದ್ದಾರೆ. ಹೌದು. ಅದೇ ಈಗ ನೋಡಿ ಹೈಕೋರ್ಟ್‌ನಲ್ಲಿ ಗಡೀಪಾರಿಗೆ ಇಡೀ ಈ ರಾಜ್ಯದ ಎಜಿ ಅವರೇ ಬಂದು ನಿಂತ್ಕೋತಾರಲ್ಲಿ. ಯಾವ ಕೇಸಲ್ಲಿಯೂ ಬಂದಿಲ್ಲ ಅವರು. ಸ್ವತಃ ಎಜಿ ಅವರು ಬಂದು ವಾದ ಮಾಡಕ್ ಬರ್ತಾರೆ. ಅದನ್ನ ಕ್ಯಾನ್ಸಲ್ ಆಗ್ಬೇಕು ಅಂತ ಹೇಳಿ. ಸೊ ಇದ್ರ ಹಿಂದೆ ಏನು ಷಡ್ಯಂತ್ರ ನಡೀತಾ ಇದೆ? ಹೋರಾಟಗಾರರನ್ನ ಹತ್ತಿಕ್ಕುವಂತಹ ಕೆಲಸ ಬಹಳ ವ್ಯವಸ್ಥಿತವಾಗಿ ನಡೆದಿದೆ. ನಿರಂತರವಾಗಿ ಕೇಸ್ ಹಾಕ್ತಾ ಇದ್ದಾರೆ. ಇಲ್ಲಿ ನಾವು ಕೇಳಿರೋದೇನು? ಈಗ ಯಾರು ಆ ಖ್ಯಾತ ಏನು ಪೋಸ್ಟ್ ಮಾರ್ಟಮ್ ತಜ್ಞರು ಆ, ಬಹುಶಃ ತಮಗೂ ಗೊತ್ತಿರಬಹುದು. ನನ್ನಿಂದ ಜೀವ ಬೆದರಿಕೆ ಇದೆ ಅಂತ. ಗಿರೀಶ್ ಮಟ್ಟಣ್ಣವರಿಂತ್ರ ನನಗೆ ಮರ್ಡರ್ ಮಾಡಬಹುದು ಅಂತ ಹೇಳಿ ಮಹಾಬಲ ಶೆಟ್ಟರು ಹೇಳ್ತಾ ಇದ್ದಾರೆ. ಅಲ್ಲರಿ ನಾನು ಕೇಳಿದ್ದು ಖಾಸಗಿ ಆಸ್ಪತ್ರೆಗೆ ಆ ಈ ಹೆಣಗಳನ್ನ ಫ್ರೀಜರ್ ಅಲ್ಲಿ ಇಟ್ಟಿದ್ದು ಬಿಲ್ ಯಾರು ಕೊಟ್ಟಿದ್ದು ಅಂತ ಕೇಳಿದ್ರೆ ಭಯ ಹುಟ್ಟುತ್ತಾ ಇದೆ ಅಂತ ಅವ್ರಿಗೆ ಜೀವ ಭಯ ಅಂತ. ಮಟ್ಟಣ್ಣವರು ಮರ್ಡರ್ ಮಾಡ್ತಾರಂತೆ ಅನ್ನೋ ಭಯ ಇದೆ ಅಂತೆ. ಹಿಂಗಾಗಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅವರಿಗೆ ಸೆಕ್ಯೂರಿಟಿ ಕೇಳಿದಾರೆ. ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಯಾರಿಗೆ ಖ್ಯಾತ ಮಹಾಬಲ ಶೆಟ್ಟರು ಅವ್ರ ಪರವಾಗಿ ಒಂದು ವಿನಂತಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಅವರಿಗೆ ಫುಲ್ ಸೆಕ್ಯೂರಿಟಿ ಕೊಡ್ರಿ ಅವ್ರಿಗೆ. ಹಿಂದೆ ಮುಂದೆ ಎಡಕ್ಕ ಬಲಕ್ಕ ಮೇಲೆ ಕೆಳಗ ಚಿನ್ನೈ ಕೊಟ್ರೆ ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೆ ಸ್ಪೆಷಲ್ ಎ ಟು ಜೆಡ್ ಕಮಾಂಡೋ ಕೊಟ್ಟು ಆಮೇಲೆ ಚಿನ್ನೈ ಕೊಟ್ಟಿದ್ದಕ್ಕೆ ಇವ್ರಿಗೂ ಕೊಡ್ಬೇಕಂತೆ. ಚಿನ್ನೈಗೊಂದು ಮಾಸ್ಕ್ ಹಾಕಿದಾರಲ್ಲ ಇವ್ರಿಗೊಂದು ಸ್ಪೆಷಲ್ ಮಾಸ್ಕ್ ಹಾಕ್ಲಿ. ಯಾವ್ದದು ಮೈಸೂರು ಸಿಲ್ಕ್ ಹಾಕಿ ಒಂದು ಸ್ಪೆಷಲ್ ಹಾಕ್ಲಿ. ಅಲ್ಲ ಸರ್, ಇಟ್ಸ್ ಕಾಮನ್ ಸೆನ್ಸ್. ನಾನೇನ್ ಕೇಳಿದೀನಿ, 7 ಕಿಲೋಮೀಟರ್ ಧರ್ಮಸ್ಥಳದ 7 ಕಿಲೋಮೀಟರ್ಗೆ ಬೆಳ್ತಂಗಡಿ ಹಾಸ್ಪಿಟಲ್ ಅಲ್ಲಿದೆ. ಅಲ್ಲಿ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡ್ಲಿಲ್ಲ? ಅದನ್ನ ಬಿಟ್ಟು 76 ಕಿಲೋಮೀಟರ್ ದೂರದಲ್ಲಿರುವಂತಹ ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ ಯಾಕೆ ನೀವು ಪೋಸ್ಟ್ ಮಾರ್ಟಮ್ ಕಳಿಸಿದ್ರೆ ಅಂದ್ರೆ ಜೀವ ಬೆದರಿಕೆ ಇದೆ ಅಂತ. ಅವರೊಬ್ಬರು ತಜ್ಞರಾಗಿ ವಿಶ್ಲೇಷಣೆ ಮಾಡಬೇಕಾಗಿತ್ತು. ನಾನು 3,000 3,000 ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ. 30,000 ನಾನು ವೂಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ. ನೀವು ಕ್ಯಾಲ್ಕುಲೇಟ್ ಮಾಡಿ 30,000 ದಿನಕ್ಕೆ ಒಂದು ವೂಂಡ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ 30,000 ವೂಂಡ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ 82 ವರ್ಷ ಬೇಕು ಸರ್. ದಿವಸಕ್ಕೆ ಒಂದು ವೂಂಡ್ ಸರ್ಟಿಫಿಕೇಟ್ ಕೊಟ್ರೆ 82 ವರ್ಷ ಬೇಕಾಗ್ತದೆ ಅದು. ಇವ್ರು ಹೇಳ್ತಾರೆ ನಾ 30,000 ವೂಂಡ್ ಸರ್ಟಿಫಿಕೇಟ್ ಕೊಟ್ಟಿನಿ. 3,000 ನಾನು ಇದನ್ನ ಮಾಡಿದೀನಿ. ಮಾಡ್ಲಿ ಸರ್. ಬಟ್ ಆಮೇಲೆ ನಾನು ಪ್ರಮಾಣ ಮಾಡ್ತೀನಿ ದೇವ್ರ ಮುಂದೆ ಸಂತೋಷ್ ರಾವ್ನೇ ಮಾಡಿದಾನೆ ಅಂತ ಹೇಳಿ. ಅಲ್ಲ ಸರ್, ಇವರು ಹಿ ಈಸ್ ಅನ್ ಎಕ್ಸ್ಪರ್ಟ್. ಬೇಸ್ಡ್ ಆನ್ ಹಿಸ್ ರಿಸರ್ಚ್ ಮೇಲೆ ಅವರು ಹೇಳಿಕೆ ಕೊಡ್ಬೇಕು ಹೊರತು ನಾನು ಪ್ರಮಾಣ ಮಾಡ್ತೀನಿ ಸಂತೋಷ್ ರಾವ್ನೇ ಮಾಡಿದ್ದು ಅಂದ್ರೆ ಇದರ ಅರ್ಥ ಅವರು ಸಂಪೂರ್ಣವಾಗಿ ಟೋಟಲಿ ಹಿ ಇಸ್ ಅ ಬಯಾಸ್ಡ್. ಆ ತರ ಒಬ್ಬರು ವೈದ್ಯರ ಮರ್ಯಾದೆ ಕಳಿಯುವಂತ ಕೆಲಸಗಳನ್ನ ಅವ್ರು ಮಾಡಬಾರದು. ಅವ್ರಿಗೆ ಏನು ಸೆಕ್ಯೂರಿಟಿ ಬೇಕೋ ಅದು ಸೆಕ್ಯೂರಿಟಿ ಕೊಡ್ಲಿ ಅಂತ ನಾನು ಕೂಡ ಹೇಳಿದ್ದೀನಿ. ಮಹಾಬಲ ಶೆಟ್ಟರಿಗೆ ಒಂದು ಬ್ಲಾಕ್ ಕ್ಯಾಟ್ ಕಮಾಂಡೋದು ಎ ಟು ಜೆಡ್ ಸೆಕ್ಯೂರಿಟಿ ಕೊಡಿ ಅಂತ ಹೇಳಿದೆ. ಇವತ್ತೇ ಮಾತಾಡ್ಸ್ಕೊಂಡು ಬಂದಿದ್ದೀನಿ ನಾನು. ಸಂಪರ್ಕ ಅಲ್ಲ, ಇವತ್ತೇ ಮಾತಾಡ್ಸ್ಕೊಂಡು ಬಂದಿದ್ದೀನಿ ನಾನು. ನಮಗೇನು ಗೊತ್ತು ಸರ್, ಅದು ಪೊಲೀಸರಿಗೆ ಸಿಗ್ಲಿಲ್ಲ ಅಂದ್ರೆ ಅದು ನನ್ನ ತಪ್ಪ. ಇವತ್ತೇ ಇಲ್ಲೇ ಉಜಿರೆಯಲ್ಲಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಪೊಲೀಸರಿಗೆ ಸಿಗ್ಲಿಲ್ಲ ಅಂದ್ರೆ ಅದು ನನ್ನ ತಪ್ಪಲ್ಲ. ಪೊಲೀಸರು ಕೇಳಿ ಅಲ್ಲ, ನಾನು ಇಲ್ಲೇ ಇವತ್ತೇ ಮಾತಾಡ್ಸ್ಕೊಂಡು ಬಂದಿದ್ದೀನಿ ಅಂದೆ. ಯಾಕೆ ನಿಮ್ಗೇನಾರು ಹೇಳಿದಾರ? ಎಲ್ಲಾರ ಇದ್ರೆ ಹೇಳ್ಬಿಡ್ರಿ ಅಂತ ಹೇಳಿ. ತಲೆ ಯಾಕೆ ಮರೆಸ್ಕೊಳ್ತಾರೆ ಸರ್? ಅಂತ ಕೆಲಸ ತಲೆ ಮರೆಸ್ಕೊಳ್ಳೋದು ಇವ್ರ ಕೆಲಸ ಇವ್ರು ಮಾಡಿದಾರೆ. ರೇಪಿಸ್ಟ್ ಅವ್ರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಲ್ಲಿ ತಲೆ ಮರೆಸಿಕೊಳ್ಳುವಂತ ಕೆಲಸ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರು ಮಾಡಿಲ್ಲ. ಇರುವುದರಿಂದಾಗಿ ಗಡೀಪಾರ ಆಗಿದೆ ಅಂತ ಹೇಗೆ ಹೇಳ್ತೀರಿ? ಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ. ಅದು ಅವ್ರು ಪೊಲೀಸರು ಕೇಳ್ಬೇಕು ನೀವು. ಆಕ್ಚುಲಿ ಅದು ಕೇಸ್ ಮಾಡೋದು ಅದು ನೋಡಿ ಗಡೀಪಾರು ವಿಶ್ಲೇಷಣೆ ಮಾಡಿ ಸರ್ ನೀವು. ಯಾವ್ದು ಆರ್ಮ್ಸ್ ಆಕ್ಟ್. ಅದೇ ಈಗ ಅದು ಆಕ್ಚುಲಿ ಅದು ಕೇಸ್ ರಿಜಿಸ್ಟರ್ ಮಾಡುವಂತದ್ದೇನೆ ಅಲ್ಲದು. ಆಕ್ಚುಲಿ ಮಾಡಬಾರ್ದಾಗಿತ್ತು. ಅದನ್ನ ಪ್ರಶ್ನೆ ಮಾಡಬೇಕು. ಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ ನ್ಯಾಯಾಲಯಕ್ಕೆ. ಯಾಕಂದ್ರೆ ಅದನ್ನ ಅಡ್ವೊಕೇಟಿಗೆ ಸಂಬಂಧಪಟ್ಟಿದ್ದು ನಾನು ಹೇಳಿದ್ದು ವ್ಯತಿರಿಕ್ತ ಆಗ್ಬಾರ್ದು. ಸೊ ಅದು ಅವ್ರ ಅಡ್ವೊಕೇಟ್ ಏನಿದೆ ಅವ್ರು ಅದನ್ನ ಸರಿಯಾಗಿ ಮಾಡ್ತಾರೆ. ತಮ್ದು ಕೂಡ ಸಹಕಾರ ಇದೆ.